HCF and LCM, two numbers are in the ratio 2:3 and their HCF is 10, find their LCM ಅಂತ ಕೇಳಿದಾರೆ. ಸೊ ಎರಡು ನಂಬರ್ಗಳು 2:3 ರೇಷಿಯೋದಲ್ಲಿ ಇದಾವೆ. ಸೊ ಅದ್ರದ್ದು HCF ಏನಿದೆ, ಅವುಗಳ HCF 10 ಇದೆ. ಸೊ LCM ಅನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾರೆ. ಸೊ ಇಲ್ಲಿ ಈ ಥರ ರೇಷಿಯೋ ಕೊಟ್ಟು HCF ಕೊಟ್ಟು LCM ಕೇಳಿದಾಗ ಫಸ್ಟ್ ನಾವು ರೇಷಿಯೋ ಇಂಟು HCF ಮಾಡಬೇಕು, ಆವಾಗ ನಮಗೆ ನಂಬರ್ಗಳು ಸಿಗ್ತಾವೆ. ಸೊ ಇಲ್ಲಿ 2 × 10 ಮಾಡಿದಾಗ 20 ಆಯಿತು, 3 × 10 ಮಾಡಿದಾಗ 30 ಆಯಿತು. ಸೊ ಎರಡು ನಂಬರ್ಗಳು A ಮತ್ತು B ಆಗಿರಲಿ. ಸೊ ಇಲ್ಲಿ ಆ ನಂಬರ್ಗಳು ಏನಾಯಿತು, 20 ಮತ್ತು 30 ಆಯಿತು. ನೆಕ್ಸ್ಟ್ ಫಾರ್ಮುಲಾ ಏನು, A × B = LCM × HCF. ಸೊ ಇಲ್ಲಿ LCM ನಮಗೆ ಬೇಕಾಗಿದೆ. ಸೊ ಇಲ್ಲಿ LCM ಏನಾಗುತ್ತೆ, A × B / HCF ಆಗುತ್ತೆ. A × B ಅಂದರೆ 20 × 30 / HCF ಅಂದರೆ 10 ಆಯಿತು. 0 0 ಕ್ಯಾನ್ಸಲ್ ಆಯಿತು. ಸೊ ಇಲ್ಲಿ 32 60 ಆಯಿತು. ಸೊ ಇದ್ರದ್ದು LCM ಏನು, 60. ಈ ಥರ ರೇಷಿಯೋ ಮತ್ತು HCF ಅನ್ನು ಕೊಟ್ಟಾಗ LCM ಅನ್ನು ಕಂಡುಹಿಡಿಯಲು ನಾವು ಫಸ್ಟ್ ನಂಬರ್ಗಳನ್ನು ಕಂಡುಹಿಡ್ಕೋಬೇಕಾಗುತ್ತೆ. ನಂಬರ್ಗಳನ್ನು ಕಂಡುಹಿಡ್ಕೊಳ್ಳೋದು ಹೇಗೆ, ರೇಷಿಯೋ ಇಂಟು HCF ಮಾಡಬೇಕು, ನಂಬರ್ಗಳು ಸಿಗ್ತವೆ. ನೆಕ್ಸ್ಟ್ ಅವಾಗ ಫಾರ್ಮುಲಾ ಹಾಕಿ A × B = LCM × HCF ಮಾಡಿದಾಗ LCM ಏನಾಗುತ್ತೆ, A × B / HCF ಆಗುತ್ತೆ. ಸೊ ಅವಾಗ ನಮಗೆ ಏನು ಸಿಗುತ್ತೆ ಆನ್ಸರು, 20 × 30 / 10 ಮಾಡಿದಾಗ 2 × 30 60 ಆಯಿತು. ಸೊ ಇದ್ರದ್ದು ಕೊಟ್ಟಂಥ ನಂಬರ್ಗಳ ಕೊಟ್ಟಂಥ ರೇಷಿಯೋ ಮತ್ತು HCF ಕೊಟ್ಟಾಗ ನಂಬರ್ಗಳು ಏನು ಸಿಗ್ತಾವಲ್ಲ, 20 ಮತ್ತು 30 LCM ಏನು ಸಿಕ್ತು, 60. ಈ ಥರ ನಾವು ರೇಷಿಯೋ ಮತ್ತು HCF ಕಂಡು ಕೊಟ್ಟಾಗ LCM ಈಸಿಯಾಗಿ ಕಂಡುಹಿಡಿಯಬಹುದು.